ಸುಸ್ವಾಗತ ಯೂಟ್ಯೂಬ್ ಫ್ಯಾಮ್ಲಿ. ಈ ಸುಂದರವಾದ ತೋರಣನ ರೆಡಿ ಮಾಡೋದು ಯಾವ ಥರ ಅಂತ ಇವತ್ತು ನಾವು ನೋಡೋಣ. ಫಸ್ಟು ತೋರಣ ಪಟ್ಟಿ ರೆಡಿ ಮಾಡೋಣ. ಅದಕ್ಕೆ ಇಲ್ಲೊಂದು ನಾಟ್ ಹಾಕ್ಕೊಂಡು 15 ಚೈನ್ ಹಾಕ್ಕೊಳ್ಳಿ. 2 3 4 5 6 7 8 9 10 11 12 13 14 15 ಚೈನ್ ಹಾಕ್ಕೊಂಡು ನೋಡಿ 1 2 3 ಚೈನ ಸ್ಕಿಪ್ ಮಾಡಿ 4ನೇ ಚೈನ್ಗೆ ಒಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ತೋರಣ ಪಟ್ಟಿನೂ ಇದೇ ಥರ ಬರುತ್ತೆ. ಫಸ್ಟ್ ಲೈನ್ ಮಾತ್ರ, ಸೆಕೆಂಡ್ ಲೈನಿಂದ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಚೈನ್ಗೆ ಮತ್ತೆ ಒಂದು ಡಬಲ್ ಕ್ರೋಶಾ, ಮತ್ತು ನೆಕ್ಸ್ಟ್ ಚೈನ್ಗೆ ಒಂದು ಡಬಲ್ ಕ್ರೋಶಾ, ಇದೇ ಥರ ಇಲ್ಲಿವರೆಗೂ ಹಾಕ್ಕೊಳ್ಳಿ. ಸೊ ಇದು ಒಂದು ಲೈನ್ ಮುಗೀತು. ಒಂದೊಂದು ಚೈನಲ್ಲಿ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಟರ್ನ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ಇದು ಒಂದು ಡಬಲ್ ಕ್ರೋಶಾ ಥರ ಕೌಂಟ್ ಆಗುತ್ತೆ. ಮತ್ತು ಒಂದೊಂದೇ ಡಬಲ್ ಕ್ರೋಶಾ ಮೇಲ್ಗಡೆ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಒಂದು ಡಬಲ್ ಕ್ರೋಶಾ ಮೇಲೆ ಒಂದು ಡಬಲ್ ಕ್ರೋಶಾ, ಒಂದು ಡಬಲ್ ಕ್ರೋಶಾ ಮೇಲೆ ಒಂದು ಡಬಲ್ ಕ್ರೋಶಾ, ಒಂದು ಡಬಲ್ ಕ್ರೋಶಾ ಮೇಲೆ ಒಂದು ಡಬಲ್ ಕ್ರೋಶಾ, ಇದೇ ಥರ ಇಲ್ಲಿವರೆಗೂ ಹಾಕ್ಕೊಂಡು ಮತ್ತೆ ಲೈನ್ನ ಟರ್ನ್ ಮಾಡೋಣ. ಪ್ರತಿಯೊಂದು ಡಬಲ್ ಕ್ರೋಶಾ ಮೇಲೂ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ನೋಡಿ ಈ ಥರ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಡಬಲ್ ಕ್ರೋಶಾ ಮೇಲ್ಗಡೆ ಡಬಲ್ ಕ್ರೋಶಾ ಹಾಕಿ, ಮತ್ತು ಡಬಲ್ ಕ್ರೋಶಾ ಮೇಲೆ ಡಬಲ್ ಕ್ರೋಶಾ, ಡಬಲ್ ಕ್ರೋಶಾ ಮೇಲ್ಗಡೆ ಡಬಲ್ ಕ್ರೋಶಾ, ಡಬಲ್ ಕ್ರೋಶಾ ಮೇಲ್ಗಡೆ ಡಬಲ್ ಕ್ರೋಶಾ, ಇದೇ ಥರ ಹಾಕ್ಕೊಂಡು ಈ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೋಡಿ ಡಬಲ್ ಕ್ರೋಶ್ಗಳ ಮೇಲೆ ಡಬಲ್ ಕ್ರೋಶಾ ಹಾಕ್ತಾ ಟರ್ನ್ ಮಾಡೋದು, ಈ ಥರ ಹಾಕೋದು ಮಾಡ್ತಾ ಹೋದರೆ ಈ ಥರ ನಮಗೆ ತೋರಣ ಪಟ್ಟಿ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನು ನೀವು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ರೆಡಿ ಮಾಡ್ಕೋಬೋದು. ಸೊ ಇದ್ರ ಬಾರ್ಡ್ರನ್ನ ನಾವು ಗ್ರೀನ್ ಕಲರಲ್ಲಿ ಮಾಡೋಣ. ಸೊ ಈಗ ನೋಡಿ ಇದೇ ಥರ ನೀವು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ಇದೇ ಥರ ನೀವು ಕಂಟಿನ್ಯೂ ಮಾಡಿಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಬಾರ್ಡರ್ ಯಾವ ಥರ ಮಾಡೋದು ಅಂತ ನೋಡೋಣ. ಈ ತೋರಣ ಪಟ್ಟಿನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಒಂದು ಚೈನ್ ಹಾಕಿ ಎಕ್ಸ್ಟ್ರಾನ ತೆಗೆದ್ಬಿಡೋಣ. ನೋಡಿ ಈ ಥರ ಸಿಂಪಲಾಗಿ ಹಾಕಿ ಆರ್ಡರ್ ಮಾಡೋಣ. ಈಗ ಗ್ರೀನ್ ಕಲರ್ ಯಾಕೆಂದರೆ ನಾವು ಲೀಫ್ನ ಗ್ರೀನ್ ಕಲರಲ್ಲಿ ಇಟ್ಟಿದ್ದೀವಿ. ಸೊ ಅದಕ್ಕೆ ಗ್ರೀನ್ ಕಲರ್ ಹಾಕೋತಾ ಇದ್ದೀನಿ. ನೀವು ಬೇರೆ ಕಲರ್ ಬೇಕಾದ್ರೂ ಹಾಕ್ಕೋಬೋದು. ಇಲ್ಲಿ ನೋಡಿ ಇಲ್ಲಿ ಜಾಯಿನ್ ಮಾಡಿ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಈ ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟಿಂದ ಪ್ರತಿಯೊಂದರಲ್ಲೂ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಹೋಗೋವಾಗಲೇ ಇಲ್ಲಿ ಎಕ್ಸ್ಟ್ರಾ ದಾರಗಳು ಬರ್ತಿರುತ್ತಲ್ಲ ನೋಡಿ ಇಲ್ಲಿ ಹಿಂದೆ, ಈ ಥರ ಅದನ್ನು ಸೇರಿಸ್ಕೊಂಡು ಹೋಗಿಬಿಡ್ಬೇಕು. ಸೊ ಆವಾಗ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಅಲ್ಲಲ್ಲೇ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀವು ಟ್ರಿಮ್ ಮಾಡ್ಕೊಂಬಿಡ್ಬೋದು. ಈ ಲೈನ್ನ ಫುಲ್ಲಾಗಿ ಒಂದೊಂದು ಡಬಲ್ ಕ್ರೋಶಾ ಮೇಲ್ಗಡೆ ಒಂದೊಂದು ಡಬಲ್ ಕ್ರೋಶಾ ಹಾಕಿ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಮಾತ್ರ 2 ಹಾಕ್ಕೊಳ್ಳಿ ಕಾರ್ನರಲ್ಲಿ ಸೇಮ್ ಪ್ಲೇಸಲ್ಲೇ. ಯಾಕಂದರೆ ನಾವು ಈ ಥರ ಟರ್ನ್ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ 2 ಅಥವಾ 3 ಹಾಕ್ಕೊಂಡ್ರು ನೀವು ಓಕೆನೇ. ಸೊ ಇಲ್ಲಿ 3 ಹಾಕ್ಕೊಂಡಿದ್ದೀನಿ.
3 ಹಾಕ್ಕೊಂಡು ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ಹಾಕ್ಕೊಳ್ಳಿ. ಸೇಮ್ ಪ್ಲೇಸಲ್ಲೇ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದಾದಮೇಲೆ ಈ ಪ್ಲೇಸ್ನ ಸ್ಕಿಪ್ ಮಾಡಿ ಇಲ್ಲಿ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ ಸೇಮ್ ಪ್ಲೇಸಲ್ಲೇ. ನೋಡಿ ಈ ಥರ ಜಗ್ಗು ಥರ ಆಗಲ್ಲ. ಆವಾಗ ಇಲ್ಲಿ 3 ಅಥವಾ 2 ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಕಾರ್ನರ್ಗೆ ಈ ಥರ ಆಗಲ್ಲ, ನೀಟಾಗಿ ಬರುತ್ತೆ. ಸೊ ಇಲ್ಲಿ ಒಂದೊಂದು ಗ್ಯಾಪ್ ಬಿಟ್ಟು, ಒಂದೊಂದು ಪ್ಲೇಸ್ನ ಗ್ಯಾಪ್ ಬಿಟ್ಟು 4 ಡಬಲ್ ಕ್ರೋಶನ ಒಂದೇ ಪ್ಲೇಸಲ್ಲಿ ಹಾಕಿ 1 2 3 4 ಇದನ್ನು ಗ್ಯಾಪ್ ಬಿಡಿ ಇಲ್ಲಿ ಹಾಕ್ಕೊಳ್ಳಿ. 1 2 3 4 ಸೊ ಇಲ್ಲಿ ಗ್ಯಾಪ್ ಕೊಡಿ, ಇಲ್ಲಿ ಹಾಕ್ಕೊಳ್ಳಿ. 1 2 3 4 ಇದೇ ಥರ ನೀವು ಪೂರ್ತಿಯಾಗಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಈ ತೋರಣ ಪಟ್ಟಿ ರೆಡಿ ಆಗುತ್ತೆ ಫುಲ್ಲಾಗಿ. ಇಲ್ಲಿವರೆಗೂ ನೀವು ಅದೇ ಥರ ಹಾಕಬೇಕು, ಇದರಲ್ಲಿ ಏನು ಚೇಂಜಸ್ ಇರಲ್ಲ. ಇಲ್ಲಿ ಮಾತ್ರ ಈ ಕಾರ್ನರ್ಗೆ ಬಂದುಬಿಟ್ಟು ಇಲ್ಲಿ ಬಂದು ಇಲ್ಲಿ ನೀವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಬಿಡಿ. ಹಾಕ್ಕೊಂಡು ಮತ್ತು ಇಲ್ಲಿಂದ ಬರುವಾಗ ಮತ್ತೆ 4 ಒಂದೊಂದು ಪ್ಲೇಸಲ್ಲಿ ಹಾಕ್ಕೊಂಡು ಒಂದೊಂದು ಪ್ಲೇಸ್ನ ಗ್ಯಾಪ್ ಕೊಟ್ಟು ಈ ಥರ ಹಾಕ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ. ನಿಮ್ಮ ತೋರಣ ಪಟ್ಟಿ ರೆಡಿ ಆಗುತ್ತೆ. ನೋಡಿ ಈ ಥರ ತೋರಣ ಪಟ್ಟಿ ರೆಡಿ ಆಗುತ್ತೆ. ಸೊ ಕಂಪ್ಲೀಟಾಗಿ ನೀವು ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಇದಕ್ಕೆ ಕೆಳಗಡೆ ಮತ್ತು ಇಲ್ಲಿ ಕೆಳಗಡೆ ಲೀಫ್ ಎಲ್ಲ ಹಾಕಿ ಜಾಯಿಂಟ್ ಮಾಡೋಣ. ಲೀಫ್ ಮಾಡೋದು ಯಾವ ಥರ ಅಂತ ಈಗ ನೋಡೋಣ. ಈ ಲೀಫ್ ಮಾಡೋಕ್ಕೆ ಫಸ್ಟ್ ಒಂದು ನಾಟ್ ಹಾಕ್ಕೊಂಡು ಈಗ 22 ಚೈನು, 1 20 21 22 22 ಆದಮೇಲೆ 3 ಚೈನ್ನ ಗ್ಯಾಪ್ ಇಡಿ. 1 2 3 4ನೇ ಚೈನ್ಗೆ 7 ಡಬಲ್ ಕ್ರೋಶ ಹಾಕಿ ಅದೇ ಪ್ಲೇಸಲ್ಲೇ 7 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 5 6 ಹಾಕಿದ್ದೀನಿ ಅಂದರೆ ಇದು ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ ಅದನ್ನು ಒಂದು ಡಬಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. ಟೋಟಲಾಗಿ 7 ಆಯಿತು ನೋಡಿ. 1 2 3 4 5 6 7 ಆ ಚೈನ್ನ ಕೌಂಟ್ ಮಾಡ್ತೀವಿ, ಅದಕ್ಕೋಸ್ಕರ 7 ಆಯಿತು. 2 ಚೈನ್ ಗ್ಯಾಪ್ ಕೊಡಿ. ಇಲ್ಲೂ ಅಷ್ಟೇ ಕೆಳಗಡೆ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 2 ಚೈನು ಇಲ್ಲೂ ಅಷ್ಟೇ ಕೆಳಗಡೆ ಮತ್ತೆ 2 ಚೈನ್ ಗ್ಯಾಪ್ ಕೊಟ್ಟು 3ನೇ ಚೈನ್ಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತೆ 2 ಚೈನು ಮತ್ತು ಇಲ್ಲಿ 2 ಚೈನ್ ಗ್ಯಾಪ್ ಕೊಟ್ಟು 3ನೇ ಚೈನ್ಗೆ 1 ಡಬಲ್ ಕ್ರೋಶ. ಇದು ನಮ್ಮದು ಸೆಂಟ್ರ್ ಪ್ಲೇಸ್ ಇರುತ್ತೆ. ಸೊ ಇಲ್ಲಿ 1 2 3 4 5 ಚೈನು ಇದೇ ಪ್ಲೇಸಲ್ಲೇ ಮತ್ತೆ 1 ಡಬಲ್ ಕ್ರೋಶ ಹಾಕೋಬೇಕು. ನೋಡಿ ಈ ಥರ ಇಲ್ಲೇನು ಡಬಲ್ ಕ್ರೋಶ ಹಾಕಿದ್ವಲ್ಲ ಅದೇ ಪ್ಲೇಸಲ್ಲೇ ಈ ಡಬಲ್ ಕ್ರೋಶನ ಹಾಕಬೇಕು. ಇಲ್ಲಿ ಸೆಂಟರಲ್ಲಿ 5 ಚೈನ್ ಹಾಕಿದ್ದೀವಿ, ಇದು ಸೆಂಟರ್ ಪಾಯಿಂಟು. ಸೊ ಅದಕ್ಕೋಸ್ಕರ 5 ಚೈನು ಮತ್ತು 2 ಚೈನು ಇಲ್ಲೂ 2 ಚೈನ್ ಸ್ಕಿಪ್ ಮಾಡಿ 3ನೇ ಚೈನ್ಗೆ ಡಬಲ್ ಕ್ರೋಶ 1 2 ಚೈನ್ಗೆ 2 ಚೈನ್ ಬಿಟ್ಟು ಇಲ್ಲೂ 2 ಚೈನ್ ಮತ್ತೆ ಗ್ಯಾಪ್ ಕೊಟ್ಟು 3ನೇ ಚೈನ್ಗೆ
ಒಂದು ಡಬಲ್ ಕ್ರೋಶ ನೋಡಿ. ಈ ಕಡೆ ಯಾವ ಥರ ಬಂದಿದೆಯೋ ಈ ಕಡೆನೂ ಅದೇ ಥರ ಬರುತ್ತೆ. ಇದು ಸೆಂಟರ್ ಪಾಯಿಂಟ್. ಇಲ್ಲಿ ಲಾಸ್ಟಲ್ಲಿ ಮತ್ತೆ 7 ಡಬಲ್ ಕ್ರೋಶ ಹಾಕಬೇಕು. ಲಾಸ್ಟ್ ಚೈನಲ್ಲಿ ಸೇಮ್ ಚೈನಲ್ಲೇ 7 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 5 6 7. ಸೊ ಈ ಥರ ನೋಡಿ. ಇವಾಗಲೇ ನಮ್ಮದು ಲೀಫ್ ಶೇಪು ಬಂತು. ಇಲ್ಲಿ ನಾವು ಮತ್ತೆ 2 ಚೈನು ಈ ಡಬಲ್ ಕ್ರೋಶ ಮೇಲೇ ಡಬಲ್ ಕ್ರೋಶ ಹಾಕಬೇಕು. ಇಲ್ಲಿದೆ ನೋಡಿ, ಫಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಎರಡು ಚೈನು, ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಇಲ್ಲಿ ಸೆಂಟ್ರಲ್ಲಿ ಇರೋದ್ರಿಂದ ಚೈನು ಹಾಕೋಂಗಿಲ್ಲ, ಆಮೇಲೆ ಡಬಲ್ ಕ್ರೋಶನೂ ಇಲ್ಲಿ ಏನು ಹಾಕೋಂಗಿಲ್ಲ. ಈ ಡಬಲ್ ಕ್ರೋಶ ಮೇಲೆ ನಾವು ಹಾಕಬೇಕು ಡೈರೆಕ್ಟಾಗಿ, ಚೈನ್ ಗ್ಯಾಪ್ ಇಲ್ಲದೇ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ನೋಡಿ. ಇನ್ನೊಂದು ಸರಿ ತೋರಿಸ್ತೀನಿ. ಇಲ್ಲಿ ಹಾಕೋಂಗಿಲ್ಲ, ಇಲ್ಲಿ ಹಾಕೋಬೇಕು. ಚೈನ್ ಗ್ಯಾಪ್ ಇಲ್ಲದೇ ಇಲ್ಲಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ ಚೈನ್ ಹಾಕಬೇಕು, ಮತ್ತು ಇಲ್ಲಿ ಡಬಲ್ ಕ್ರೋಶ ಹಾಕಬೇಕು. ಸೊ ಈಗ ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇವಾಗ 2 ಚೈನ್ ಗ್ಯಾಪು, ಇಲ್ಲಿ 1 ಡಬಲ್ ಕ್ರೋಶ ಮತ್ತು 2 ಚೈನು. ಇಲ್ಲಿ ಹಾಕೋಂಗಿಲ್ಲ. ಇವಾಗ ನೋಡಿದ್ದು 1 2 3 ಚೈನ್ ಹಾಕಿದ್ದೀವಲ್ಲ, ಆ 3ನೇ ಚೈನ್ಗೆ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ, ಈ ಥರ. ಆಮೇಲೆ 2 ಚೈನು, ಈ 2 ಚೈನು 1 ಡಬಲ್ ಕ್ರೋಶ ಹತ್ರ ಕೌಂಟ್ ಆಗುತ್ತೆ. ಸೇಮ್ ಪ್ಲೇಸಲ್ಲೇ ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಅಂದರೆ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ ಆಯಿತು. ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಸೇಮ್ ಪ್ಲೇಸಲ್ಲೇ 2. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ. ಇವಾಗ ಈ ಲೈನ್ ಪೂರ್ತಿ 2 ಡಬಲ್ ಕ್ರೋಶ ಹಾಕೋಬೇಕು. ಒಂದೊಂದ್ರ ಮೇಲೆ 2 ಹಾಕೋಬೇಕು. ಆ ಥರ ಹಾಕ್ಕೊಂಡು 14 ಆಗುತ್ತೆ. ಇಲ್ಲಿ 7 ಹಾಕಿದ್ದೀವಿ, ಸೊ ಇಲ್ಲಿ ಡಬಲ್ ಅಂದರೆ 14 ಡಬಲ್ ಕ್ರೋಶ ಆಗುತ್ತೆ. ಇಲ್ಲಿವರೆಗೂ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಈ ಸೆಕೆಂಡ್ ಲೈನ್ನ. ಇಲ್ಲಿ ಮತ್ತೆ 2 ಚೈನ್ ಹಾಕ್ಕೊಳ್ಳಿ, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ, 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು 2 ಚೈನು, ಈ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಇವಾಗ ಇಲ್ಲಿ ಇದು ಸೆಂಟರ್ ಪಾಯಿಂಟು. ಸೊ ಇಲ್ಲಿ 2 ಚೈನ್ ಹಾಕ್ಕೊಂಡು, ಇಲ್ಲೇನು 5 ಚೈನ್ ಹಾಕ್ಕೊಂಡಿದ್ದೀವಲ್ಲ ಸೆಂಟ್ರಲ್ಲಿ, 2 ಚೈನ್ ಬಿಟ್ಟು 3ನೇ ಚೈನ್ಗೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡು ಇಲ್ಲಿ ಮತ್ತೆ 5 ಚೈನು, 1 2 3 4 5 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಈ ಥರ. ಈಗ ಮತ್ತೆ 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ,
2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ, 2 ಚೈನು ಇಲ್ಲಿ ನೋಡಿ, ಇಲ್ಲೂ ಪ್ರತಿಯೊಂದರ ಮೇಲೆ 2 ಡಬಲ್ ಕ್ರೋಶ ಹಾಕೋಬೇಕು. 1 ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ, 1 2 1 2 1 2 ಈ ಥರ ಈ ರೌಂಡ್ನು ಇಲ್ಲಿವರೆಗೂ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ಇದು ಕೂಡ 14 ಆಗುತ್ತೆ ನೋಡಿ. ಇಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಎಷ್ಟು ರೌಂಡ್ ಬೇಕಾದರೂ ಅಷ್ಟು ರೌಂಡು ಹಾಕ್ಕೊಂಡು ರಿಪೀಟ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಮತ್ತೆ 2 ಚೈನ್ ಹಾಕ್ಕೊಳ್ಳಿ, ಈ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಇಲ್ಲಿ ಚೈನ್ ಗ್ಯಾಪ್ ಇಲ್ಲ, ಇಲ್ಲೂ ಹಾಕೋಂಗಿಲ್ಲ, ಡೈರೆಕ್ಟಾಗಿ ಇಲ್ಲಿ 1 ಡಬಲ್ ಕ್ರೋಶ ಹಾಕಬೇಕು. ಲೀಫ್ದು ಸೆಂಟ್ರ್ ಪಾಯಿಂಟ್ ಇದು ನೋಡಿ. ಈಗ 2 ಚೈನು ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ, ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ. ಈ ಥರ ಮಾಡಿದ್ಮೇಲೆ 2 ಚೈನು ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶ, ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲೇ, ಮತ್ತು ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ. ಇದು ಅಷ್ಟೇ, ಇಲ್ಲಿವರೆಗೂ 2 ಡಬಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಾಕ್ಕೊಂಡು ತೊಗೊಂಡಿದ್ದೀನಿ, ನೀವು ಇಷ್ಟು ಹಾಕ್ಕೊಂಡ್ಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಎರಡು ಚೈನ್ ಹಾಕ್ಕೊಳ್ಳಿ, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಮತ್ತು 2 ಚೈನು, ಈ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಎರಡು ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು ಇಲ್ಲಿ ಸೆಂಟ್ರಿಗೆ ಬಂದ್ವಿ. ಕೆಳಗಡೆ ಇಲ್ಲೇನು ಮಾಡಬೇಕು ಅಂದರೆ 2 ಚೈನ್ ಹಾಕ್ಕೊಂಡು ಇಲ್ಲಿ 2 ಚೈನ್ ಗ್ಯಾಪ್ ಬಿಟ್ಟು ಥರ್ಡ್ ಚೈನಲ್ಲಿ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇವಾಗ 5 ಚೈನ್ ಹಾಕ್ಕೊಳ್ಳಿ, 1 2 3 4 5 ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಈ ಥರ. ಅದಾದಮೇಲೆ 2 ಚೈನು, ಡಬಲ್ ಕ್ರೋಶ ಮೇಲ್ಗಡೆ ಡಬಲ್ ಕ್ರೋಶ, ಎರಡು ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, 2 ಚೈನು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಮತ್ತು 2 ಚೈನು, ಇಲ್ಲಿ ಒಂದೊಂದು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ, ಒಂದು ಈ ಸೇಮ್ ಪ್ಲೇಸಲ್ಲೇ ಮತ್ತು ಇನ್ನೊಂದು ಈ ಥರ ಇಲ್ಲಿ 2 ಹಾಕ್ಕೊಂಡು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಹಾಕ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿನೂ 1 2 3ನೇ ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ. ಇದೇ ಥರ 5 ಲೀಫ್ನ ರೆಡಿ ಮಾಡ್ಕೊಳ್ಳಿ. ಒಂದು ತೋರಣಕ್ಕೆ 5 ಬೇಕು. ಇಷ್ಟಾದರೆ ನಮ್ಮದು ಲೀಫ್ ರೆಡಿ ಆಯಿತು. ನೀವು ಇನ್ನೂ ದೊಡ್ಡದು ಬೇಕಂದರೆ ಇದೇ ಪ್ರೊಸೆಸ್ನ ರಿಪೀಟ್ ಮಾಡ್ಕೊಂಡು ಹೋಗಿ. ಈಗ ಈ ಫ್ಲವರ್ ಮಾಡೋದು ಯಾವ ಥರ ಅಂತ ನೋಡೋಣ. ಇದೂ 5 ಬೇಕಾಗುತ್ತೆ. ಈ ಫ್ಲವರ್ ಮಾಡೋದಕ್ಕೆ ಫಸ್ಟು ಒಂದು ನಾಟ್ ಹಾಕ್ಕೊಳ್ಳೋಣ. ನೋಡಿ ನಿಧಾನಕ್ಕೆ ತೋರಿಸ್ತೀನಿ ಇವತ್ತು ನಾಟ್ ಹಾಕೋದು. ಒಬ್ಬೊಬ್ಬರು ಗೊತ್ತಾಗಲ್ಲ ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ 1 2 2 3 4 ಚೈನ್ ಹಾಕ್ಕೊಳ್ಳಿ.
ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡಿ ಜಾಯಿನ್ ಮಾಡಿ. ಆಮೇಲೆ 3 ಚೈನ್ ಹಾಕ್ಕೊಳ್ಳಿ. ಫುಲ್ ರಿಂಗ್ ತುಂಬೋ ಥರ 16 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 16 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಚೈನ್ ಹಾಕಿದ್ದೀವಲ್ಲ ಅದನ್ನೊಂದು ಹಿಡಿದು 16 ಹಾಕ್ಕೊಳ್ಳಿ. ನೋಡಿ ಇಲ್ಲಿ 16 ಹಾಕ್ಕೊಂಡಿದ್ದೀನಿ. ಫಸ್ಟ್ ಏನು ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ ಚೈನಲ್ಲಿ ಫಸ್ಟ್ ಚೈನ್ಗೆ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ 1 2 3 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ಇನ್ನೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ ಒಂದೇ ಪ್ಲೇಸಲ್ಲಿ 2 ಡಬಲ್ ಕ್ರೋಶ ಅಂತ ಆಯ್ತೀಗ. ಅದೇ ಥರ ನೆಕ್ಸ್ಟು ಚೈನಲ್ಲಿ 2 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲೇ. ಇದೇ ಥರ ಈ ರೌಂಡ್ನ ಒಂದೊಂದು ಡಬಲ್ ಕ್ರೋಶ ಮೇಲೆ 2 ಡಬಲ್ ಕ್ರೋಶ ಹಾಕ್ಕೊಂಡು ಫಿನಿಶ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಫಿನಿಶಿಂಗಿಗೆ ಬಂದಿದ್ದೀವಿ. ಈ ಥರ ಹಾಕಿ ಇಲ್ಲೂ ಅಷ್ಟೇ ಫಸ್ಟ್ 3 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಫಸ್ಟ್ ಚೈನ್ ಮೇಲ್ಗಡೆ ಹಾಕಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ 1 2 3 4 5 ಚೈನ್ ಹಾಕ್ಕೊಳ್ಳಿ. ಈ ಸೇಮ್ ಪ್ಲೇಸಲ್ಲೇ ಇದೇನು ಬಂದಿದೆಯಲ್ಲ ಈ ಲೈನು ಈ ಸೇಮ್ ಪ್ಲೇಸಲ್ಲೇ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಈ ಥರ ನೋಡಿ ಇದನ್ನು ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ ಸೊ ಈ ಥರ ಆಯ್ತಿದ್ದು. ಈ ದಾರನ ಹಿಂದೆ ತೊಗೊಂಬಿಡೋಣ. ಇವುಗಳನ್ನ ಮಾಡೋದು ಯಾವ ಥರ ಅಂತ ನೋಡೋಣ. ಈಗ ಇಲ್ಲೊಂದು ನಾಟ್ ಹಾಕ್ಕೊಂಡು 10 ಚೈನ್ ಹಾಕ್ಕೊಳ್ಳಿ. 10 ಚೈನ್ ಹಾಕ್ಕೊಂಡು ಈ ಫಸ್ಟ್ ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ. ಇದೇ ಥರ ಪ್ರತಿಯೊಂದು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಈ ಥರ ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದನ್ನು ಟೈಟ್ ಮಾಡಿಬಿಟ್ಟು ಈ ಫಸ್ಟ್ ಒಂದು ದಾರ ಈ ದಾರನ ಸೇರಿಸ್ಬಿಟ್ಟು ಒಂದು ನಾಟ್ ಹಾಕೊಂಬಿಡಿ. 1 ಅಥವಾ 2 ಗಂಟೆ ಹಾಕೊಂಬಿಡಿ. ಸೊ ನೀವು ಎಷ್ಟು ಪೆಟಲ್ ಮಾಡಿರ್ತೀರೋ ಅಷ್ಟು ಪೆಟಲ್ಗೆ ಇವುಗಳನ್ನ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 5 ಪೆಟಲ್ಸ್ ಇದೆ, 5 ಮಾಡ್ಕೊಳ್ಳಿ. ಅಂದರೆ ಒಂದು ಫ್ಲವರ್ಗೆ 5 ಬೇಕು. ನೀವು ಎಷ್ಟು ಹೂ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಸೊ 5 ಇದರೊಳಗಡೆ ಹಾಕ್ಕೊಳ್ಳೋದಕ್ಕೆ ಈ ಥರ ಮಾಡಿದ್ದೀನಿ. ಇವುಗಳನ್ನ ಈ ಥರ ಇಟ್ಬಿಟ್ಟು ಈಗ ಜಾಯಿನ್ ಮಾಡ್ತಾ ಹೋಗಬೇಕು. ಸೊ ಜಾಯಿನ್ ಮಾಡೋದಕ್ಕೆ ಈ ಪೆಟಲ್ಸ್ ಯಾವ ಕಲರ್ ಮಾಡಿರ್ತೀವಲ್ಲ ಆ ಕಲರ್ ದಾರನ ನಾವು ಆ ಕಲರ್ ಉಲನ್ನ ಸೂಜಿಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ಸೆಂಟ್ರ್ ಬರೋ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿ ನೋಡಿ. ಈ ಥರ ಈ ಪೆಟಲ್ ಕೂಡ ಅದರೊಳಗಡೆ ಸೂಜಿ ಒಳಗಡೆ ಹೋಗಿರಬೇಕು. ಆ ಥರ ಜಾಯಿನ್ ಮಾಡಿ. ತುಂಬ ಈಸಿಯಾಗಿದೆ ಈ ಫ್ಲವರ್ ಮಾಡೋದು. ಸೊ ಒಂದ್ಸರಿ ಟ್ರೈ ಮಾಡಿ. ಇದು ಸ್ವಲ್ಪ ಉದ್ದ ಇರಲಿ, ಕಟ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಸೊ ಇವುಗಳನ್ನೆಲ್ಲ ಈ ಥರ ಮಾಡಿ ಹಿಂದೆ ಬರೋ ಥರ ನಾವಿಲ್ಲೇ ಒಂದು ನಾಟ್ ಹಾಕ್ಕೊಳ್ಳೋಣ.
ಥರ ಟೈಟಾಗಿ ಹಾಕಿ ಒಂದೆರಡು ನಾಟ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿಂದ ಇದಕ್ಕೆ ಈ ಥರ ಒಂದು ಸರಿ ಜಾಯಿನ್ ಮಾಡಿ ಒಂದು ನಾಟ್ ಥರ ಬರೋ ಥರ ಮಾಡಿ. ಅಂದರೆ ಈ ಥರ ಹಾಕಿ ಇದಕ್ಕೆ ಹಂಗೆ ಪ್ರತಿಯೊಂದಕ್ಕೂ ಒಂದೊಂದು ನಾಟ್ ಹಾಕಿ ಇದನ್ನು ಸೆಕ್ಯೂರ್ ಮಾಡಿಬಿಡಿ. ಸೊ ಈ ಥರ ಎಲ್ಲ ದಾರನ ಕಟ್ ಮಾಡಿ ಟ್ರಿಮ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ಫ್ಲವರು ರೆಡಿ ಆಗುತ್ತೆ. ಇದನ್ನು ಈ ಪೆಟಲ್ಸ್ನ ವೈಟಲ್ಲಿ ಹಾಕ್ಕೊಳ್ಳಿ, ಇದನ್ನು ಯೆಲ್ಲೋ ಕಲರಲ್ಲಿ ಹಾಕ್ಕೊಳ್ಳಿ, ಇನ್ನೂ ಸುಂದರವಾಗಿ ಬರುತ್ತೆ. ನನ್ನ ಹತ್ರ ಈ ಕಲರ್ ಇತ್ತು, ಟ್ರೈ ಮಾಡೋಣ ಅಂತ ಮಾಡಿದೆ. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ, ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ, ಒಂದು ಚೈನ್ ಗ್ಯಾಪ್ ಕೊಡಿ, ಮತ್ತು 2 ಡಬಲ್ ಕ್ರೋಶ ಹಾಕ್ಕೊಳ್ಳಿ, 2 ಮತ್ತು ಒಂದು ಚೈನ್ ಗ್ಯಾಪು, ಮತ್ತು 2 ಡಬಲ್ ಕ್ರೋಶ, 2 ಆಯಿತು, ಮತ್ತು ಒಂದು ಚೈನ್ ಗ್ಯಾಪು. ಈ ಥರ ನೀವು 12 ಆಗೋವರೆಗೂ ಹಾಕಿ. 2 ಡಬಲ್ ಕ್ರೋಶ ಹಾಕೋದು, ಒಂದು ಚೈನ್ ಗ್ಯಾಪ್ ಕೊಡೋದು, 2 ಡಬಲ್ ಕ್ರೋಶ ಹಾಕೋದು, ಒಂದು ಚೈನ್ ಗ್ಯಾಪ್ ಕೊಡೋದು, ಆ ಥರ ಮಾಡಿ ಟೋಟಲಾಗಿ 12 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ನೋಡಿ 12 ಹಾಕ್ಕೊಂಡಿದ್ದೀನಿ. ಒಂದೊಂದು ಚೈನ್ನ ಗ್ಯಾಪ್ ಕೊಟ್ಟಿದ್ದೀನಿ. ಈಗ ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಟ್ಟು ಫಸ್ಟ್ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ ನೋಡಿ, 1 2 3. ಇಲ್ಲಿ ಲಾಸ್ಟ್ ಚೈನಲ್ಲಿ ನೀವು ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಚೈನ್ ಹಾಕಿ ಈ ಕಲರ್ನ ತೆಗೆದುಬಿಡಿ. ಒಂದು ಚೈನ್ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಯಾವುದಾದ್ರೂ ಒಂದು ಚೈನ್ ಗ್ಯಾಪಿಂದ ಸ್ಟಾರ್ಟ್ ಮಾಡೋಣ. ಈ ಥರ ನಾಟ್ ಹಾಕ್ಕೊಂಡು ಫಸ್ಟು 3 ಚೈನ್ ಹಾಕ್ಕೊಂಬಿಡಿ. ಈಗ ನೋಡಿ ಈ ಥರ ಪಫ್ ಸ್ಟಿಚ್ ಹಾಕ್ತೀವಲ್ಲ ಆ ಥರ ಹಾಕಬೇಕು. ಸೊ 1 ಲೂಪು, 2 ಲೂಪು, 3 4 5 ಲೂಪ್ ಆದಮೇಲೆ ಪೂರ್ತಿ ಒಂದೇ ಸರಿ ತೆಗೆದು ಇಲ್ಲೊಂದು ಸ್ಲಿಪ್ ಸ್ಟಿಚ್ ಥರ ಹಾಕ್ಕೊಂಬಿಡಿ. ಸೊ ಈ ಥರ ಆಗುತ್ತೆ. ಈಗ ನೆಕ್ಸ್ಟು ಇಲ್ಲಿ ಎಲ್ಲೆಲ್ಲಿ ಚೈನ್ ಗ್ಯಾಪ್ ಕೊಟ್ಟಿರ್ತೀವೋ ಅಲ್ಲೆಲ್ಲ ಹಾಕಬೇಕು. 1 2 3 4 5 ಒಂದೇ ಸರಿ ಎಲ್ಲನೂ ತೆಗೆದುಬಿಡಿ. ಈ ಥರ ಲಾಕ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ ಫಸ್ಟು 3 ಚೈನ್ ಹಾಕಿದ್ದೀವಲ್ಲ, ಅಲ್ಲಿ ಮೇಲ್ಗಡೆ ಇಲ್ಲಿ ಜಾಯಿನ್ ಮಾಡಬೇಕು. ಇದನ್ನ ಈ ಥರ ಮಾಡಿಕೊಂಡು ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಇಲ್ಲಿಂದ ಈ ಥರ ತೆಗೀರಿ. ನೋಡಿ ಇಲ್ಲಿ ಈ ಥರ ಬ್ಯಾಕ್ ಹೋಗೋಕ್ಕೆ ಬರಲ್ಲ, ಅದಕ್ಕೋಸ್ಕರ ಇಲ್ಲಿ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಈ ಗ್ಯಾಪಲ್ಲಿ ನಾವು ಬರಬೇಕು. ಇಲ್ಲಿ ಬಂದಮೇಲೆ 1 2 3 ಈ ಥರ ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತು ಇದೇ ಸೇಮ್ ಪ್ಲೇಸಲ್ಲೇ ಒಂದು ಡಬಲ್ ಕ್ರೋಶ್ ಹಾಕ್ಕೊಳ್ಳಿ. ಮತ್ತು 3 ಚೈನು, 1 2 3 ಚೈನ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ರೋಶ್ ಹಾಕಿದ್ದೀವಲ್ಲ, ಇದರೊಳಗಡೆ ಒಂದು ಸಿಂಗಲ್ ಕ್ರೋಶ್ ಹಾಕಿ. ಸೊ ಈ ಥರ ಡಿಸೈನ್ ಥರ ಆಗುತ್ತೆ.
ಈಗ ನೆಕ್ಸ್ಟು ಇಲ್ಲಿ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕಿ. ಈ ಸೇಮ್ ಪ್ಲೇಸಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ. ಈ ಪ್ಲೇಸಲ್ಲಿ ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸೊ ಈ ಥರ ಡಿಸೈನ್ ಕಾಣಿಸುತ್ತೆ ಅವಾಗ. ಈಗ ನೆಕ್ಸ್ಟು ಇಲ್ಲಿ ಹಾಕಬೇಕು. ಇಲ್ಲಿ ಒಂದು ಡಬಲ್ ಕ್ರೋಶ, 3 ಚೈನು. ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಇವಾಗ ಮತ್ತೆ ಈ ಸೇಮ್ ಪ್ಲೇಸಲ್ಲೇ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ, 3 ಚೈನ್ ಹಾಕಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ. ನೋಡಿ ಈ ಥರ ಈ ಒಂದೊಂದು ಗ್ಯಾಪಲ್ಲಿ ಎರಡೆರಡು ಡಬಲ್ ಕ್ರೋಶ ಹಾಕಬೇಕು. ಸೊ ಈ ಥರ ಡಿಸೈನ್ ಬರುತ್ತೆ ಆವಾಗ. ಇಲ್ಲಿ 3 ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶ ಹಾಕಿದ್ರೆ ಈ ಥರ ಡಿಸೈನ್ ಆಗುತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಒಂದು ಡಬಲ್ ಕ್ರೋಶ, 3 ಚೈನು. ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಈ ಸೇಮ್ ಪ್ಲೇಸಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶ, 3 ಚೈನು. ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶ, 3 ಚೈನು. ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ. ಸೊ ಇದೇ ಥರ ಹಾಕಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿ. ಸೊ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಮುಗಿದ್ಮೇಲೆ ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ಜಾಯಿನ್ ಮಾಡಿಬಿಡಿ. ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ, ಒಂದು ಚೈನ್ ಹಾಕಿ ಎಕ್ಸ್ಟ್ರಾನ ಟ್ರಿಮ್ ಮಾಡ್ಕೊಂಬಿಡಿ. ತೋರಣಕ್ಕೆ ಎಂಡಿಗೆ ಹಾಕೋದಕ್ಕೆ ಫ್ಲವರ್ ಥರ ಇದು ರೆಡಿ ಆಗುತ್ತೆ. ಎಕ್ಸ್ಟ್ರಾನ ಈ ಥರ ಹಿಂದ್ಗಡೆ ತೆಗೆದು ಸೊ ಈಗ ಎಲ್ಲ ಪಾರ್ಟ್ಸ್ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ತೋರಣ ಪಟ್ಟಿ ರೆಡಿ ಆಗಿದೆ. ಈ ಥರ 5 ಲೀವ್ಸು, ಆಮೇಲೆ ಈ ಥರ 5 ಫ್ಲವರ್ಸು, ಫ್ಲವರ್ ಗಂಟೆ ಈ ಥರ, ಇದು 5. ಎಲ್ಲನೂ ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡೋಣ. ಇದು ಬ್ಯಾಕು, ಇದು ಫ್ರಂಟು. ಸೊ ಫ್ರಂಟ್ನ ಈ ಥರ ಇಟ್ಕೊಂಡು ನೀವು ಈ ಮನೆಗಳನ್ನ ಎಣಿಸ್ಕೊಂಡು ಪ್ರತಿಯೊಂದನ್ನು ಅಷ್ಟಷ್ಟೇ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಹೋಗಿ. ಫಸ್ಟು ಇಟ್ಕೊಂಡು ಮಾರ್ಕ್ ಮಾಡ್ಕೊಂಬಿಡಿ. ಈ ಥರ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈ ಥರ ಫಸ್ಟು ಸೆಂಟ್ರಿಂದ ಇಟ್ಕೊಂಬಿಡಿ. ನಾನು ಫುಲ್ ತೋರ್ಸೋಕ್ಕಾಗ್ತಾಯಿಲ್ಲ ಡಿಸ್ಟೆನ್ಸಿಂದ. ಸೊ ಅದಕ್ಕೆ ಸೆಂಟ್ರಿಂದ ಫಸ್ಟ್ ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ಕಡೆ 1 2 3 ಇಲ್ಲಿಂದ ಇಟ್ಬಿಡಿ. ಈ ಥರ ಇಟ್ಕೊಂಡು ನೀವು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಅಂದರೆ ಇದು ಸೆಂಟ್ರಿಗೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದು ಈ ಥರ ಇಲ್ಲೊಂದು ಮಾರ್ಕ್ ಮಾಡ್ಕೊಂಬಿಡಿ. ಅದೇ ಥರ 5ಕ್ಕೂ ಮಾರ್ಕ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ, ಸೇಮ್ ಕಲರ್ ಉಲ್ಲನ್ನೇ ಪೋಣಿಸ್ಕೊಂಡಿರಿ, ಅಂದರೆ ಗ್ರೀನ್ ಕಲರು. ಸೊ ಈ ಥರ ಕೆಳಗಡೆ ಒಂದು ಮೇಲ್ಗಡೆ ಒಂದು ಚೈನ್ ಬರುತ್ತೆ ನೋಡಿ, ಅದು ಚೈನ್ನ ಮೇಲ್ಗಡೆ ಚೈನು ಕೆಳಗಡೆ ಚೈನು ಜಾಯಿನ್ ಆಗೋ ಥರ ಒಂದು 3-4 ಚೈನ್ ಸೇರಿಸಿ ಜಾಯಿನ್ ಮಾಡ್ಕೊಂಬಿಡಿ. ತುಂಬ ಏನು ಎಳೆದು ಗಟ್ಟಿಯಾಗಿ ಹಾಕೋ ಅವಶ್ಯಕತೆ ಏನಿಲ್ಲ, ಈಸಿಯಾಗಿ ಬಂದುಬಿಡುತ್ತೆ.
ಇಲ್ಲೊಂದು 3 ಚೈನ್ನ ನಾನು ಜಾಯಿನ್ ಮಾಡಿದ್ದೀನಿ, ಈ ಕಡೆ ಒಂದು 3 ಜಾಯಿನ್ ಮಾಡಿಬಿಡೋಣ. ನೋಡಿ ಇಲ್ಲಿ ಈ ಕಡೆನೂ ಅಷ್ಟೇ, ಕೆಳಗಡೆ ಒಂದು ಚೈನು ಮೇಲ್ಗಡೆ ಒಂದು ಚೈನ್ನ ಸೇರಿಸಿ ಜಾಯಿನ್ ಮಾಡ್ಕೊಳ್ಳೋಣ. ನಾನು ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ, ನೀವು ಫಾಸ್ಟ್ ಮೋಷನಲ್ಲಿ ಬೇಕು ಅಂದರೆ ಫಾಸ್ಟ್ ಮಾಡ್ಕೋಬೋದು ವೀಡಿಯೋನ. ಅಂದರೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಾಗಲ್ಲ ಅಂತ ಸ್ಲೋವಾಗಿ ತೋರಿಸಿದ್ದೀನಿ. ನಿಮ್ಗೆ ಬೋರ್ ಆಗ್ತಿದೆ ಅಂದರೆ ಸ್ವಲ್ಪ ಸ್ಪೀಡ್ ಮಾಡಿಕೊಂಡು ನೀವು ನೋಡಿ ವಿಡಿಯೋನ. ನೋಡಿ ಈ ಥರ ನೀಟಾಗಿ ಜಾಯಿನ್ ಮಾಡ್ಕೊಂಬಿಡಿ. ಜಾಯಿನ್ ಮಾಡಿಕೊಂಡು ಇದನ್ನು ಹಿಂದೆ ತಗೊಂಡು ಇಲ್ಲೊಂದು ಗಂಟು ಹಾಕ್ಕೊಂಡು ಕಟ್ ಮಾಡಿಬಿಡಿ. ಇದೇ ಥರ 5 ಜಾಯಿನ್ ಮಾಡ್ಕೊಳ್ಳಿ. ಈಗ ಈ ಕಲರ್ ಹಾಕ್ಕೊಂಡು ಫ್ಲವರ್ ಜೋಡಿಸ್ಕೊಳ್ಳೋಣ. ಸೊ ಫಸ್ಟು ಫ್ಲವರ್ನ ನೀವು ಇಲ್ಲಿ ಸೆಂಟರ್ ನೋಡಿಕೊಂಡು ಇಟ್ಕೋಬೇಕು. ಇಲ್ಲಿ ಜಾಯಿನ್ ಮಾಡಿಬಿಡಿ. ಸೊ ಇದ್ರ ದಳಗಳನ್ನೇನು ನೀವು ಜಾಯಿನ್ ಮಾಡೋದೇನು ಬೇಡ, ಇದೇ ಥರ ಇರಲಿ. ಈ ಥರ ಇದ್ದರೆ ನ್ಯಾಚುರಲಾಗಿ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ತುಂಬ ಟೈಟಾಗಿ ಸರಿಯಾಗಿ ಕಾಣಿಸಲ್ಲ. ಸೊ ಇಲ್ಲಿ ಸೆಂಟ್ರಲ್ ಮಾತ್ರ ಈ ಥರ ಹೊಲ್ಕೊಂಡ್ಬಿಡಿ. ನೋಡಿ ಈ ಥರ. ಆಮೇಲೆ ಸ್ವಲ್ಪ ಈ ದಳದ ಮೇಲೆ ರೆಡ್ ಕಲರ್ ಮೇಲೆ ಬರದೇ ಇರೋ ಥರ ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಹಾಕ್ಕೊಂಡು ಒಂದು 4-5 ದಳಕ್ಕೆ ಒಂದು 4 ದಳಕ್ಕಾದರೂ ಅಟ್ಲೀಸ್ಟ್ ಬರೋ ಥರ ಪೋಣಿಸ್ಕೊಂಬಿಡಿ. ಸೆಂಟ್ರಲ್ ಮಾತ್ರ ಮಾಡಿ ಸಾಕು, ಸೆಂಟ್ರಲ್ ಸ್ಟಿಚ್ ಮಾಡಿದ್ರೆ ಸಾಕಾಗುತ್ತೆ. ಈ ಥರ ನೀವು ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ಒಂದು ನಾಟ್ ಹಾಕೊಂಡ್ಬಿಡಿ, ಒಂದು ಚೆನ್ನಾಗಿ ಒಂದು ಗಂಟು ಹಾಕ್ಕೊಂಡು ಬಾಕಿ ಥರನ ಕಟ್ ಮಾಡ್ಕೊಂಬಿಡಿ. ಈ ಥರ ಮಾಡ್ಕೊಂಬಿಟ್ರಿ ಅಂದರೆ ನೀವು ಎಷ್ಟು ಜಗ್ಗಿದ್ರೂ ಅದು ಕಿತ್ಕೊಂಬರಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ಮತ್ತು ಇದ್ರ ಸೆಂಟ್ರಲ್ಲಿ ಬರಬೇಕು. ಈ ಥರ ಇದ್ರ ಸೆಂಟರ್ ನೋಡಿಕೊಂಡು ಸೆಂಟ್ರಿಗೆ ಬಂದು ಆಮೇಲೆ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಇಲ್ಲೂ ಸೆಂಟರ್ ನೋಡಿಕೊಂಡು ಆ ಸೆಂಟರಲ್ಲೇ ಜಾಯಿನ್ ಮಾಡ್ಕೊಳ್ರಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಕೆಲವೊಂದಿಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ, ಈ ಥರನೂ ಮಾಡ್ತಾರೆ. ಸೊ ನಿಮಗೆ ಹೊಸ ವೀಡಿಯೋಗಳನ್ನ ಕಲಿಬೇಕು ಅನ್ನೋ ಆಸೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕ್ತಿರೋ ಹೊಸ ವೀಡಿಯೋಗಳು ನಿಮಗೆ ಫಸ್ಟೇ ಗೊತ್ತಾಗ್ಬಿಡುತ್ತೆ. ಸೊ ನೀವು ಅದರಿಂದ ಈಸಿಯಾಗಿ ತಿಳ್ಕೊಬೋದು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ತೋರಣ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಯಾರಿಗಾದರೂ ಇದೇ ಥರದ್ದು ಕಲಿಬೇಕು ಅನ್ನೋ ಇಷ್ಟ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನೇ ಅರ್ಥ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಸೊ ಇದೇ ಥರ ಬಾಕಿಯನ್ನು ನೀವು ಜಾಯಿನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ಥರ ಸುಂದರವಾಗಿ ನಮ್ಮ ತೋರಣ. ಇದಕ್ಕೇನು ನಿಮ್ಗೆ ಮುತ್ತು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಈಸಿಯಾಗಿ ರೆಡಿ ಆಗಿಬಿಡುತ್ತೆ, ತುಂಬ ಸುಂದರವಾಗೂ ಕಾಣಿಸುತ್ತೆ. ಸೊ ನಾನು ಬಾಕಿವೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ. ನೋಡಿ ನಮ್ಮ ಸುಂದರವಾದ ತೋರಣ ಈ ಥರ ರೆಡಿ ಆಗುತ್ತೆ. ಸೊ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.